ನಮಸ್ಕಾರ ಪ್ರಿಯ ವೀಕ್ಷಕರಿಗೆ, ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮುನಗೋಡ್ ತಾಲೂಕಿನ ಪಾಳಾ ಗ್ರಾಮದಲ್ಲಿ ಇಂದು ಮಲಿಂಗ್ ಶಾ ವಲಿ ಅಲ್ಲಾರವರ ಗಲೀಫ್ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿರುವ ಸುನಿಲ್ ಹೊನ್ನಾವರ್ ದಂಪತಿಗಳಿಗೆ ಶಾಸಕ ಶಿವರಾಮ್ ಹೆಬ್ಬಾರೆ, ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ, ಹೆಸ್ಕಾಂ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ, ಮಾಜಿ ಶಾಸಕರಾದ ವಿಎಸ್ ಪಾಟೀಲ್, ಯಲ್ಲಾಪುರ ಶಾಸಕರಾದ ನೇತಾರರು, ಯಲ್ಲಾಪುರ ಮತಕ್ಷೇತ್ರ ಜನಪ್ರಿಯ ನಾಯಕ ಶಿವರಾಮ್ ಹೆಬ್ಬಾರ್ರನ್ನು ಮುಸ್ಲಿಂ ಬಂಧುಗಳು ಪಾಳಾ ಗ್ರಾಮದ ಮಲಿಂಗ್ ಶಾ ವಲಿ ಅಲ್ಲಾರವರ ಗಲೀಫ್ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಪಾಳಾ ಗ್ರಾಮಕ್ಕೆ ಕರೆಸಿ ವೇದಿಕೆ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ಅದ್ಧೂರಿಯಾಗಿ ಸನ್ಮಾನಿಸಲಾಯಿತು. ಬ್ಲಾಕ್ ಅಧ್ಯಕ್ಷ ಕೃಷ್ಣ ಹೀರಳ್ಳಿ, ನಗರಾಧ್ಯಕ್ಷ ಆಲೆ ಹಸನ್ ಬಂಡಿಗೇರಿ, ಹಾನಗಲ್ ಧೂರಿಣ ವೀರಣ್ಣ, ನೂರಾನಿ ಮಸೀದ್ ಅಧ್ಯಕ್ಷ ದಾದಾಖಾನ್ ಪಟ್ಟಾನ್, ಪಾಳಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರೇಮ ಹಾಗೂ ಹಿರಿಯ ಮುಖಂಡರಾದ ಚಂದ್ರಕಾಂತ್ ನಾಡಿಗ್ ಈ ಸಂದರ್ಭದಲ್ಲಿ ಜೆಸ್ಕಾಂ ಅಧಿಕಾರಿಗಳಿಗೆ ಮನಸ್ಸಿಗೆ ಬಂದ ಹಾಗೆ ವಿದ್ಯುತ್ ಕಡಿತ ಮಾಡಿರುವುದರಿಂದ ಕತ್ತಲಾಗುವುದು ಅಷ್ಟೇ ಅಲ್ಲದೆ ಕುಡಿಯುವ ನೀರಿಗಾಗಿ ಜನರಿಗೆ ಪರದಾಡುವ ಪರಿಸ್ಥಿತಿ ಉದ್ಭವ ಆಗಿದೆ ಎಂದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಸೋಮಣ್ಣ ಮಟ್ಟಿಮನಿ, ರಾಮಣ್ಣ ಪೂಜಾರ್, ಅದೇ ರೀತಿ ಮಾರಾಟ ಸಮಾಜದವರು ಕರೆವಾ ಮರೆವಾ ದೇವಸ್ಥಾನದ ಹತ್ತಿರ ಜನಪ್ರತಿನಿಧಿಗಳಾದ ಶಾಸಕರಿಗೆ ಸನ್ಮಾನ ಮಾಡಿ ಈ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನ ಅಭಿವೃದ್ಧಿಗೆ ಅನುದಾನ ಸಹಕರಿಸಬೇಕೆಂದು ಮನವಿ ಮಾಡಿಕೊಂಡರು. ಬಾಬಾಜಾನ್ ಗೋಣೂರ್ ಕಲಕೊಪ್ಪ, ನಜೀರ್ ಸಾಬ್ ಉಲತ್ತಿ, ಅಮಾನ್ ಬದ್ರಾಪುರ್, ಮೊಹಮ್ಮದ್ ಖಾನ್ ನಾಗರೊಳ್ಳಿ, ಇಬ್ರಾಹಿಂ ಮುಲಲಿಸಾಬ್ ಬಟ್ಟಿ, ನಜೀರ್ ಸಾಬ್ ಮುಲ್ಲಾ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಸುನಿಲ್ ಫಾರೆಸ್ಟ್ ಟವರ್ ಅವರು ಹಾವು ಹಿಡಿದಿದ್ದು ಅರಣ್ಯದೊಳಗೆ ಬಿಟ್ಟು ಬರೋದ್ರೊಳಗೆ ಯಶಸ್ವಿಯಾಗಿದ್ದಾರೆ. ವರದಿ ಭೀಮಣ್ಣ ಬೋವಿ ವಡ್ಡರ್, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ. ದೇಶದ ಅಖಂಡತೆ ಮತ್ತು ಏಕತೆಯನ್ನು ಪಾಲಿಸತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಇವತ್ತೊಂದು ಪ್ರಾಜೆಕ್ಟ್ ದಂಪತಿಗಳಿಗೆ ನಾವು ಸನ್ಮಾನ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ? ಅವ್ಯಾಗಲಿ ಸಂಬಂಧಿಕರಲ್ಲ. ಆ ಹಾವಿಗೆ ಕಚ್ಚುವಾಗ ಮುಸಲ್ಮಾನ ಯಾವುದು ಹಿಂದೂ ಯಾವುದು ಗೊತ್ತಿಲ್ಲ, ಯಾರಿಗೆ ಬೇಕಾದ್ರೂ ಕಚ್ಚುತ್ತೆ. ಅಂತ ಹಾವನ್ನು ತೆಗೆದುಕೊಂಡು ಹೋಗಿ ಬಿಟ್ಟು ಅನೇಕ ಜೀವಕ್ಕೆ ರಕ್ಷಣೆ ಕೊಟ್ಟಂತವರಿಗೆ ಸನ್ಮಾನ ಮಾಡಿದ್ದೇವೆ. ನಾನು ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಂತಹ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಅನೇಕ ನಮ್ಮ ಸಮಾಜದ ನಡುವೆ ಇದ್ದಾರೆ. ನಾವು ಅವನ್ನೆಲ್ಲ ಗೌರವಿಸಬೇಕಾಗಿದೆ. ದಾದಾಖಾನ್ ಪಠಾಣ್ ಮತ್ತು ಅವರ ಎಲ್ಲ ಸಹೋದ್ಯೋಗಿಗಳು, ಈ ಕಮಿಟಿ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಹಳ ಸಿದ್ಧತೆಯನ್ನು ಮಾಡಿ ನನ್ನ ಕೈಯಿಂದ ಫೋನ್ ಮಾಡಿಸಿದ್ವಿ. ಇವರಿಗೆಲ್ಲ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ನಾನೇ ನಾನು ಫೋನ್ ಮಾಡಿ ಹೇಳಿದೆ. ಅವರು ನಮ್ಮ ಅತಿಥಿಗಳು ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಹೇಳ್ತೇನೆ. ಎಷ್ಟೋ ಕಾರ್ಯಕ್ರಮದ ಒತ್ತಡಗಳ ನಡುವೆಯೂ ಕೂಡ ಪಾಳಾದ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ನಮ್ಮ ಕಾರ್ಯಕ್ರಮದ ಭಾಗಿಯಾಗಿ ನಮ್ಮೆಲ್ಲ ಜೊತೆಗೆ ಅವರಿದ್ದಾರೆ. ಒಟ್ಟಾರೆ ಪಾಳಾದಲ್ಲಿರ್ತಕ್ಕಂಥ ಈ ಸಾಮರಸ್ಯ ಇನ್ನು ಅನೇಕ ವರ್ಷಗಳ ಕಾಲ, ಅನಂತ ವರ್ಷಗಳ ಕಾಲ ಇದೇ ರೀತಿ ನಾವೆಲ್ಲರೂ ಅಣ್ಣ ತಮ್ಮನಂತೆ ಸಹಬಾಳ್ವೆಯಿಂದ ಬದುಕಿ ಉಳಿಸ್ಕೊಂಡು ಹೋಗಬೇಕಾಗಿದೆ. ಆ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಿಮ್ಮೆಲ್ಲತಕ್ಕಂಥ ತಪ್ಪಿಗೆ ಇಡೀ ಸಮುದಾಯ ಬರತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದನ್ನು ಗಮನಿಸಿದ್ದೇನೆ. ಕಾಶ್ಮೀರ ಘಟನೆ ಕಾಶ್ಮೀರಿಗೆ ಹೋದಂತವ್ರಿಗೆ ಗೊತ್ತಿದೆ. ಮನೆ ಹೋಗೋದು ಅಂತ ಹೇಳ್ತಾರೆ. ನಾನು 10 ಬಾರಿ ಹೋಗಿದ್ದೆ. ಕಾಶ್ಮೀರದಲ್ಲಿ ನಮ್ಮನ್ನೆಲ್ಲ ಪ್ರೀತಿಯನ್ನು ನೋಡ್ತಕ್ಕಂಥವ್ರು ಅಲ್ಪಸಂಖ್ಯಾತ. ಕುದುರೆ ಮೇಲೆ ತಗೊಂಡು ಹೋಗೋದು, ಟಾಂಗಾದ ಮೇಲೆ ತಗೊಂಡು ಹೋಗೋದು, ಹಾಗೆ ಇಲ್ಲ ಅಂದ್ರೆ ಬೆನ್ನ ಮೇಲೆ ಹೊತ್ಕೊಂಡು ಹೋಗೋದು. ಆದ್ರೆ ಇವತ್ತು ಯಾವ ಸ್ಥಿತಿ ಬಂದಿದೆ ಬಡ ಜೀವಗಳಿಗೆ ಅಂದ್ರೆ, ಮತ್ತು ತೂಟಕ್ಕೂ ಕೂಡ ಗತಿ ಇಲ್ಲದೆ ಹೋದಂತ ಪರಿಸ್ಥಿತಿಯನ್ನ ಈ ದೇಶದಲ್ಲಿ ಉಗ್ರಗಾಮಿಗಳು ಇವತ್ತು ತಂದಿಟ್ಟಿದ್ದಾರೆ. ಅವ್ರು ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಕೆಟ್ಟದ್ದನ್ನ ಕಳಿಸಲೇಬೇಕಾಗಿದ್ದು ಮಾನವ ಧರ್ಮ. ಅದರಲ್ಲಿ ಯಾವ ಮುಲಾಜ್ ಇಟ್ಕೊಂಡು ಕಳಿಸೋದಕ್ಕಾಗೋದಿಲ್ಲ. ಮತ್ತೆ ಇವರಿಗೆ ಯಾವ ಜಾತಿ ಇಲ್ಲ, ಧರ್ಮ ಇಲ್ಲ. ಈ ದೇಶವನ್ನು ಹೊಡಿತಕ್ಕಂಥದ್ದು, ದೇಶದ್ರೋಹಿ ಕೆಲಸ ಮಾಡ್ತಕ್ಕಂಥದ್ದು, ದೇಶದಲ್ಲಿ ದಂಗೆ ಸೃಷ್ಟಿ ಮಾಡ್ತಕ್ಕಂಥದ್ದು, ಆ ಮೂಲಕ ಅಖಂಡ ಭಾರತವನ್ನ ವಿಖಂಡ ಮಾಡ್ತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಪಾಕಿಸ್ತಾನ
ಒಂದು ತುತ್ತು ಕೂಳಿಗೆ ಇವತ್ತು ಗತಿ ಇಲ್ಲ ಪಾಕಿಸ್ತಾನದ, ಒಂದು ತುತ್ತು ಕೂಳಿಗೆ ಗತಿ ಇಲ್ಲ. ಆದರೆ ಏನಾದರೂ ಹಿತಸ್ಥಾನವನ್ನು ಮಾಡಿಸಬೇಕು. ಇಲ್ಲಿ ಇಂಥ ಹಳ್ಳಿಯಲ್ಲಿಂತ ಇರುವಂತ ನಾವೆಲ್ಲ ಅಣ್ಣ ತಮ್ಮರಾಗಿ ಜೀವನವನ್ನ ಮಾಡಿದ್ದೇವೆ. ಯಾವತ್ತೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್